ಪ್ಯಾಲೇಸ್ ಗ್ರೌಂಡ್ನಲ್ಲಿ ಅದ್ದೂರಿಯಾಗಿ ನಡೆದ ಮದುವೆ ರಿಸೆಪ್ಷನ್ ಇಂದು ದುರಂತದ ಸುದ್ದಿಯಾಗ್ಬಿಟ್ಟಿದೆ. ನವವಿವಾಹಿತೆ ಗಾನವಿ ಆತ್ಮಹತ್ಯೆಗೆ ಯತ್ನಿಸಿ ಇದೀಗ ಬ್ರೇನ್ ಡೆಡ್ ಸ್ಥಿತಿಯಲ್ಲಿದ್ದಾರೆ. ಪ್ರಾಥಮಿಕ ಮಾಹಿತಿಯ ಪ್ರಕಾರ ವರದಕ್ಷಿಣೆ ಕಿರುಕುಳವೇ ಆತ್ಮಹತ್ಯೆ ಯತ್ನಕ್ಕೆ ಕಾರಣ ಎನ್ನಲಾಗುತ್ತಿದೆ. ಈ ಸಂಬಂಧ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ಮುಂದುವರಿದೆ. ದುರಂತದ ಹಿಂದೆ ಇರುವ ಸತ್ಯವೇನು ಎಂಬುದು ತನಿಖೆಯಿಂದ ಹೊರಬರಬೇಕಿದೆ. ಇದರ ವರದಿ ಇಲ್ಲಿದೆ. ಜಿ ಕನ್ನಡ ನ್ಯೂಸ್ನಿಂದ ನಾನು ಚೈತ್ರ ನಿತಿನ್. ಹನಿಮೂನ್ ಮುಗಿಸಿ ಬಂದು ಸಾವಿನ ಕದ ತಟ್ಟಿದ ನವ ವಿವಾಹಿತೆ. ಮದುವೆ ಆಗಿ ಕೇವಲ 1.5 ತಿಂಗಳಿಗೆ ಸಂಸಾರದಲ್ಲಿ ಬಿರುಕು ಮೂಡಿರುವಂಥದ್ದು. ಬೆಂಗಳೂರಿನ 26 ವರ್ಷದ ಗಾನ್ವಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ. ಶ್ರೀಲಂಕಾದಲ್ಲಿ ಹನಿಮೂನ್ ಮುಗಿಸಿ ಬಂದಿದ್ದ ಗಾನವಿ ವರದಕ್ಷಿಣೆ ಕಿರುಕುಳದಿಂದಾಗಿ ಬೇಸತ್ತು ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಗಾನವಿ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಗಾನವಿ ಹೋರಾಟ. ಪತಿ ಸೂರಜ್, ಅತ್ತೆ ಜಯಂತಿ, ಸೂರಜ್ ಅಣ್ಣ ಸಂಜಯ್ ಮೇಲೆ ಆರೋಪ ಮಾಡಲಾಗ್ತಾ ಇದೆ. ಕಳೆದ ಅಕ್ಟೋಬರ್ 29ರಂದು ನಡೆದಿದ್ದ ಗಾನವಿ ಸೂರಜ್ ಮದುವೆ ಸಮಾರಂಭ 40 ಲಕ್ಷ ಖರ್ಚು ಮಾಡಿ ಪ್ಯಾಲೇಸ್ ಗ್ರೌಂಡ್ನಲ್ಲಿ ನಡೆದಿದ್ದ ಅದ್ದೂರಿ ರಿಸೆಪ್ಷನ್. ನಂತರ 10 ದಿನಗಳ ಕಾಲ ಶ್ರೀಲಂಕಾಗೆ ಹನಿಮೂನ್ಗೆ ಹೋಗಿದ್ದ ದಂಪತಿ. ಆದರೆ ಕೇವಲ 5 ದಿನಕ್ಕೆ ಶ್ರೀಲಂಕಾದಿಂದ ದಂಪತಿ ವಾಪಸ್ ಆಗಿದ್ದಾರೆ. ಆದರೆ ನಿನ್ನೆ ಆತ್ಮಹತ್ಯೆಗೆ ಯತ್ನ ಮಾಡಿದ್ದು ನವ ವಿವಾಹಿತೆ ಗಾನವಿ ಬ್ರೈನ್ ಡೆಡ್ ಆಗಿದೆ. ಘಟನೆ ಬಗ್ಗೆ ರಾಮಮೂರ್ತಿ ನಗರ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಅಯ್ಯೋ, ಹನಿಮೂನ್ಗೆ ಹೋದವರಿಗೆ ಇದೇನಾಯ್ತು ಶಿವ. ಹನಿಮೂನ್ ಮುಗಿಸಿ ಬಂದು ಸಾವಿನ ಕದ ತಟ್ಟಿದ ಮಹಿಳೆ. ಹನಿಮೂನ್ ಮುಗಿಸಿ ಬಂದು ಸಾವಿನ ಕದ ತಟ್ಟಿದ ನವ ವಿವಾಹಿತೆ. ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಗಾನವಿ ಹೋರಾಟ. ಬೆಂಗಳೂರಿನ 26 ವರ್ಷದ ಗಾನವಿ ಆತ್ಮಹತ್ಯೆಗೆ ಯತ್ನ. ಶ್ರೀಲಂಕಾದಲ್ಲಿ ಹನಿಮೂನ್ ಮುಗಿಸಿ ಬಂದಿದ್ದ ಗಾನವಿ ಇದ್ದಕ್ಕಿದ್ದಂತೆ ವರದಕ್ಷಿಣೆ ಕಿರುಕುಳದಿಂದ ಬೇಸತ್ತು ಸೂಸೈಡ್ಗೆ ಯತ್ನಿಸಿರುವಂತಹ ಗಾನವಿ ಇದೀಗ ಸ್ಥಳೀಯ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ತನಿಖೆ ಮುಂದುವರೆದಿದೆ.